ಇವತ್ತು ನಾವು ಬೆಳಗ್ಗೆನೇ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ನಮಗೆ ಸ್ವಲ್ಪ ಸ್ಪೆಷಲ್ ಡೇ ಇರೋದ್ರಿಂದ ಹಂಗಾಗಿ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ದೇವಸ್ಥಾನ ಬಂದುಬಿಟ್ಟು ಧರ್ಮಗಿರಿ ಮಂಜುನಾಥ ಟೆಂಪಲ್ ಅಂತ ಫೇಮಸ್ ಆಗಿರೋಂಥ ಬೆಂಗಳೂರಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇನ್ನು ಈ ದೇವಸ್ಥಾನದಲ್ಲಿ ಜಾಸ್ತಿ ಶೂಟಿಂಗ್ಸ್ ಎಲ್ಲ ತೆಗಿತಾ ಇರ್ತಾರೆ. ನಾವು ಎಷ್ಟೊಂದು ಸತಿ ಹೋದಾಗೆಲ್ಲ ಶೂಟಿಂಗ್ ಮಾಡ್ತಾ ಇರ್ತಿದ್ರು. ಇನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ಇವತ್ತು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಇದರಲ್ಲಿ ಒಂದಷ್ಟು 5 ರೆಸಿಪೀಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಮ್ದು ಇವತ್ತು 6 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅದಕ್ಕೆ ಮನೇಲಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ವಿಷಯನ ನಾನು ಅವ್ರಿಗೆ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಗಳಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ. ಸೊ ಹಂಗಾಗಿ ನಾನು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೀನೋ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಅವಳ ಮೇಲೆ ಡಿಪೆಂಡು. ಇವಾಗ ಮಲ್ಕೊಂಡಿದ್ದಾಳೆ, ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಮ್ಯಾಂಗೋ ಪುಡ್ಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಗನ ಸ್ಕೂಲ್ಗೆ ಹೋಗಿದ್ದಾನೆ, ಅವ್ನು ಬರೋಷ್ಟೊತ್ತಿಗೆ ಇದನ್ನು ಮಾಡಿಟ್ಬಿಟ್ರೆ ನೈಟ್ ಊಟಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಮಾಡ್ತಾ ಹೋಗೋಣ. ನೋಡ್ತಾ ಇದ್ದೆ ಹಂಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ. ನೈಟ್ ಊಟಕ್ಕೆ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತೆಲ್ಲ ಗೆಸ್ ಮಾಡಿದ್ದೀನಿ ಆಲ್ರೆಡಿ. ನೋಡೋಣ ಹಿಂಗೆ ಅಂತ. ಕೇಕ್ ಬೇಡ ಅಂತ ಇದು ಪುಡ್ಡಿಂಗ್ ರೆಡಿ ಮಾಡ್ತಾರಲ್ಲ, ನಾನು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಅದು ಫ್ರಿಡ್ಜಲ್ಲಿ ಇಕ್ತೀವಲ್ವ, ಸ್ವಲ್ಪ ಕೋಲ್ಡ್, ಇವಾಗ ವಾತಾವರಣ ಜಾಸ್ತಿ ಮಳೆ ಎಲ್ಲ ಇದೆ ಅಲ್ಲ, ಹಾಗಾಗಿ ನಾನು ಸ್ವಲ್ಪ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ. ಇನ್ನು ನೈಟ್ ಊಟಕ್ಕೆಲ್ಲ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈಗಲೇ ಹೇಳ್ಬಿಟ್ರೆ ಅದು ಆಗೋದು ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡ್ತಾ ಇದ್ದೀನಿ ವಿಡಿಯೋನ ನಾನು, ಏಕೆಂತಂದರೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಎಲ್ಲ ಹೇಳ್ಬಿಟ್ಟು ಆಮೇಲೆ ಆಗಲಿಲ್ಲ ಅಂತಂದರೆ ಬೇಜಾರಾಗ್ಬಾರ್ದಲ್ವ ನನಗೂ. ಅದಕ್ಕೇ ಮಾಡ್ತಾ ಮಾಡ್ತಾ ನಾನು ಹೇಳ್ಕೊಳ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗಿಂದ ಇದು ಜಸ್ಟ್ ವಿಡಿಯೋ. ಸಾಯಂಕಾಲದಷ್ಟೊತ್ತಿಗೆ ಅವಳು ಚೆನ್ನಾಗೇ ಇದ್ದಾಳೆ ಅಂದರೆ ಸಾಯಂಕಾಲ ಕಂಟಿನ್ಯೂ ಮಾಡ್ಕೊತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇದಿಷ್ಟು ಮ್ಯಾಂಗೋ ಹಣ್ಣು ತೊಗೊಂಡಿದ್ದೀನಿ. ಒಂದು ಮಾವಿನ ಹಣ್ಣು ಮತ್ತು ಒಂದು 3ರಿಂದ 4 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಾದಮೇಲೆ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಕಾರ್ನ್ ಪೌಡ್ರ್ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಬೋದು. ಹಣ್ಣು ಸ್ವೀಟ್ ಇತ್ತು ಅಂತ ಅಂದರೆ ಸ್ವಲ್ಪ ಸಕ್ಕರೆ ಸಾಕಾಗುತ್ತೆ. ಹಂಗಾಗಿ ನಾನು ಒಂದು 4 ಸ್ಪೂನ್ ಏನೋ ತೊಗೊಂಡಿದ್ದೀನಿ. ಹಣ್ಣು ತುಂಬ ಚೆನ್ನಾಗಿದೆ. ಇದು ಬಾದಾಮಿ ರಸಪುರಿ ಅಂತಾರಲ್ಲ, ಆ ಹಣ್ಣು ತೊಗೊಂಡಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಇದಿಷ್ಟು ಬೇಕಾಗಿರೋದು. ಬನ್ನಿ ಮಾಡೋಣ. ಇನ್ನು ಮಿಕ್ಸಿಗೆ ಒಂದು ಈ ಮಾವಿನ ಹಣ್ಣು ಹಾಕ್ಕೊಂಬಿಟ್ಟು ಮತ್ತು ಇದಕ್ಕೆ ಸಕ್ಕರೆ ತಿನ್ನಲ್ಲ, ನಮಗೆ ಹೆಲ್ತಿ ವರ್ಷನ್ಸ್ ಬೇಕು ಅಂತ ಅನ್ನೋರು ಬೆಲ್ಲ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಸಕ್ಕರೆ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಆಮೇಲೆ ಮತ್ತೆ ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನೋಡಿ, ಇದು ಈ ಥರ ಫುಲ್ ಸ್ಮೂತಾಗೆ ಮಿಕ್ಸಿ ಮಾಡ್ಕೊಬೇಕು ಇದನ್ನು, ಮ್ಯಾಂಗೋ ಹಣ್ಣು. ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ದಪ್ಪ ಇರೋ ಪಾತ್ರೆ ತೊಗೊಬೇಕು. ಇದಕ್ಕೆ ಚೆನ್ನಾಗಿ ಇದಾಗುತ್ತೆ, ಇಲ್ಲಾಂದರೆ ತಳ ಎಲ್ಲ ಒತ್ತು ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಇರೋದು ತೊಗೊಳ್ಳಿ. ಇನ್ನು ಇದಕ್ಕೆ ಮಿಕ್ಸಿ ಮಾಡಿರೋದು ಮಾವಿನ ಹಣ್ಣು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ನಾ ಆಗಲೇ ಹಾಲು ಮಿಕ್ಕಿತ್ತಲ್ಲ, ಇದನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಇದ್ರಾಗೆಲ್ಲ ಹಾಕ್ಕೊತಾ ಇದ್ದೀನಿ. ಇನ್ನು ಇದು ಲೈಟಾಗಿ ಕುದೀತಾ ಬರುತ್ತೆ, ಕೈ ಆಡಿಸ್ತಾನೆ ಇರ್ಬೇಕು ಸ್ವಲ್ಪ ಬಿಡ್ದಂಗೆ. ಬಟ್ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ ಚೆನ್ನಾಗಿ ಬರುತ್ತೋ ಹೆಂಗೆ ಅಂತ. ನನ್ನ ಮಗಳು ಆಲೇ ಎದ್ದೇಳ್ತಾ ಇದ್ದಾಳೆ. ಮಕ್ಕಳನ್ನ ನೋಡ್ಕೊತ ಮಾಡೋದು ಅಂದರೆ ಹಿಂಗೆ, ಯಾವ ಕೆಲಸನೂ ಕಂಪ್ಲೀಟ್ ಆಗೋಲ್ಲ ಕರೆಕ್ಟಾಗಿ. ಇದು ಲೈಟಾಗಿ ಕುದೀತಾ ಕಮ್ಮಿ ಆಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಇನ್ನು ಅವಳು ಎದ್ದಿದ್ಲೆಲ್ಲ ಅವಳನ್ನ ಮಲಗಿಸ್ಬಿಟ್ಟು ಬಂದು ಮತ್ತೆ ಮಾಡ್ತಾಯಿದ್ದೀನಿ. ಇದನ್ನ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂಗೆ ಇದಕ್ಕೆ ನೆಕ್ಸ್ಟು ಕಾರ್ನ್ ಪೌಡ್ರ್ ಬರುತ್ತಲ್ಲ, ಈ ಮೆಕ್ಕೆಜೋಳದ ಹಿಟ್ಟು ಬರುತ್ತಲ್ಲ, ಅದನ್ನು ಸ್ವಲ್ಪ 1 ಸ್ಪೂನಷ್ಟು ತೊಗೊಂಡಿದ್ನಲ್ಲ ಆಗಲೇ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಅದನ್ನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದರೆ ರೆಡಿ ಆಗೋಗುತ್ತೆ. ನೋಡಿ, ಆವಾಗಲೇ ಎಷ್ಟೊಂದು ಹಣ್ಣಿತ್ತು, ಇವಾಗ ಎಷ್ಟು ಹಣ್ಣಾಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಟೇಸ್ಟ್ ಆಗಲಿ ಅಂತ ನಾನು ಸ್ವಲ್ಪ ಏಲಕ್ಕಿ ಪುಡಿ, ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಸುಮ್ಮನೆ ಒಂದು ಚಿಟಿಕೆ ಅಷ್ಟೇ. ನಮ್ಮಮ್ಮ ಹೇಳ್ತಿರ್ತಾರೆ, ಯಾವ ಸ್ವೀಟ್ ಮಾಡಿದ್ರು ಒಂಚೂರಾದರೂ ಉಪ್ಪು ಹಾಕು ಅಂತ. ಅದಕ್ಕೆ ಹಾಕಿದ್ದೀನಿ ಇವತ್ತು. ಆಲ್ಮೋಸ್ಟ್ ಅಡುಗೆ ಸ್ವೀಟ್ ಮಾಡಿದಾಗ ಒಂದು ಸ್ವಲ್ಪ ನೆನಪಾದಾಗ ಹಾಕ್ತಾಯಿರ್ತೀನಿ ಅವ್ರು ಹೇಳಿದ್ದು. ಇಲ್ಲಾಂದರೆ ನಾನು ಹಂಗೆ ಮಾಡಿಬಿಡ್ತೀನಿ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂತಲ್ಲ, ಇದು ಇನ್ನೂ ಗಟ್ಟಿ ಆಗ್ತಾ ಬಂತು. ಇದಕ್ಕೆ ಆವಾಗಲೇ ಕಲಸಿಟ್ಕೊಂಡಿದ್ದು ಕಾರ್ನ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಕಾರ್ನ್ ಪೌಡ್ರ್ ಇದೆಯಲ್ಲ, ಇದು ಏನೇ ಒಂದು ಹಾಕಿದ್ರೂ ಸಹ ಒಂದು ಐಟಮ್ನ ಫುಲ್ಲು ಹಾರ್ಡ್ ಮಾಡಿಬಿಡುತ್ತೆ. ಹಾಗಾಗಿ ಜಾಸ್ತಿ ಹೋಟ್ಲಲ್ಲೆಲ್ಲ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಗೊತ್ತಿಲ್ಲ, ಬಟ್ ನಾನು ಕೆಲವೊಂದು ಟೈಮಲ್ಲಿ ಕರಿ ಏನಾದರೂ ಮಾಡಿದಾಗ, ಗ್ರೇವಿ ಮಾಡಿದಾಗ ಸ್ವಲ್ಪ ನೀರು ಅನಿಸ್ತು ಅಂತ ಅಂದರೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತೀನಿ. ಹಂಗಾಗಿ ಗ್ರೇವಿ ಎಲ್ಲ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ. ಇನ್ನು ಮಾಮೂಲಿ ಮಾಡ್ಕೊಳ್ವಾಗ ಹಂಗೆ ಮಾಡ್ಕೊತಾ ಇರ್ತೀನಿ. ಏನಾದರೂ ಹೆಚ್ಚು ಕಮ್ಮಿ ಮಾಡುವಾಗ ನೀರು ಜಾಸ್ತಿ ಹಾಕ್ಬಿಟ್ರೆ ಅಂತ ಇದ್ದರೆ ಆವಾಗ ನಾನು ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ. ಜಾಸ್ತಿ ಹಾಕಿದರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ಕಾರ್ನ್ ಪೌಡ್ರು ಅದು ಟೇಸ್ಟ್ ಕೊಡೋಲ್ಲ. ಸ್ವಲ್ಪ ಹಾಕಿದರೆ ಅದು ಗಟ್ಟಿ ಬರೋಕ್ಕಷ್ಟೇ ಚೆನ್ನಾಗಿರುತ್ತೆ. ಇನ್ನು ಅದನ್ನು ಪೌಡ್ರ್ ಜಾಸ್ತಿ ಹಾಕ್ಬಿಟ್ರೆ ಕಾರ್ನ್ ಪೌಡ್ರದ್ದೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಬಂದುಬಿಡುತ್ತೆ. ಹಾಗಾಗಿ ಜಾಸ್ತಿ ಅದನ್ನೇ ಯೂಸ್ ಮಾಡೋದು ಬೇಡ ಅಂದ್ಕೊತೀನಿ. ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡಿಕೊಂಡ್ರೆ ಬೆಟರ್. ಇನ್ನು ಇದಿಷ್ಟು ನೋಡಿ, ಇಷ್ಟು ಗಟ್ಟಿ ಆಗೋಯ್ತು ಫುಲ್ಲು. ಸ್ಟವ್ ಆಫ್ ಮಾಡಿಕೊಂಡು ಇದು ನೆಕ್ಸ್ಟ್ ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಗೋಯ್ತು. ಯಶ್ವಿಕಿಂದು ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ಮಾಡಿಟ್ಬಿಟ್ಟು ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ಇದು ತಣ್ಣಗಾಗಿತ್ತಲ್ಲ, ನೆಕ್ಸ್ಟ್ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 2 ಸತಿ ಟ್ಯಾಪ್ ಮಾಡಿಬಿಟ್ಟು ಆಮೇಲೆ ಇದನ್ನು ಒಂದು 8 ಅವರ್ ಆದರೂ ಬೇಕು, ಒಂದು 8 ಇಲ್ಲ 9 ಅವರ್ ಅಷ್ಟೋ ತನಕ ಫ್ರೀಝರಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ. ಇದನ್ನ ಫ್ರೀಝರಲ್ಲಿ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ಬೇರೆ ಏನು ಪ್ಲ್ಯಾನ್ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಆಗಲೇ ಪುಡ್ಡಿಂಗ್ ಮಾಡಿದ್ದೆ ಅಲ್ವಾ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಒಂದು ಪನ್ನೀರ್ ಟಿಕ್ಕಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಫಸ್ಟೇ ಮಾಡಿಟ್ಬಿಟ್ರೆ ಕ್ಲೀನಾಗೆ ಎಲ್ಲ ಮ್ಯಾರಿನೇಟ್ ಆಗುತ್ತೆ. ಹಾಗಾಗಿ ಫಸ್ಟು ಪನ್ನೀರ್ ಟಿಕ್ಕಾಗೆಲ್ಲ ರೆಡಿ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅದಕ್ಕೇನು ಬೇಕು ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು 1/4 ಲೀಟ್ರಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ ನಾನು. ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟು,
ನೆಕ್ಸ್ಟ್ ಅದಾದಮೇಲೆ ಒಂದು 1/2 ಟೀ ಸ್ಪೂನಷ್ಟು ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾವಾಗಲೂ, ಎಲ್ಲದು ಅಡುಗೆ ಮಾಡುವಾಗ್ಲೂ. ಮತ್ತು ಕಸೂರಿ ಮೆಂತಿ, ಇದೇ ತುಂಬ ಟೇಸ್ಟ್ ಕೊಡೋದು ಪನ್ನೀರ್ ಟಿಕ್ಕಾದಲ್ಲಿ. ಇದು ಮಿಸ್ ಮಾಡ್ದಲೇ ಹಾಕಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ. ನನ್ನ ಮಗನಿಗೆ ಪನ್ನೀರ್ ಟಿಕ್ಕಾ ಅಂದರೆ ಫುಲ್ ಫೇವ್ರೇಟು, ಅದಕ್ಕೆ ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಜೀರಿಗೆ ಪುಡಿ ಬೇಕಂದರೆ ಹಾಕ್ಕೊಬೋದು, ನಾನು ಇದರಲ್ಲಿ ಹಾಕಿಲ್ಲ. ಇದಿಷ್ಟು ಹಾಕಿದ್ಮೇಲೆ ನೀಟಾಗಿ ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಇದಿಷ್ಟು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು 2 ಕಲರ್ ಬರುತ್ತೆ, ಅದು ಮತ್ತು ಎಕ್ಸ್ಟ್ರಾ ಬೇಕಂದರೆ ಹಾಕ್ಕೊಬೋದು. ನಾನು ಇಷ್ಟೇ ಸಾಕು ಅಂತ ಇಷ್ಟೇ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಒಂದು ಸರ್ತಿ ಕಲಸಿಟ್ಬಿಟ್ಟು ಒಂದು 1 ಅವರ್ ಇಲ್ಲ 1/2 ಅವರ್ ಈ ಥರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನ ಆಮೇಲೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಕ್ಲೀನಾಗಿ ಕೋಟಿಂಗ್ ಎಲ್ಲ ಇದಕ್ಕೆ ತರಕಾರಿಗೆಲ್ಲ ಹತ್ಕೊಳ್ಳುತ್ತೆ. ಇಷ್ಟು ಕಲಸಾದ್ಮೇಲೆ ಒಂದು ಸರ್ತಿ ನೀವು ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಅದಾದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು, ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಹಂಗೇ ಇಟ್ಟರೂ ಸಾಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಕ್ಲೀನಾಗಿ ಎಲ್ಲ ಅದಕ್ಕೆ ಬೈಂಡಿಂಗ್ ಆದಂಗೆ ಆಗುತ್ತೆ. ಈಗ ನಾವು ಬುಕ್ಕನ್ನೆಲ್ಲ ಬೈಂಡ್ ಮಾಡ್ದಂಗೆ ಹೆಂಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೋ ಆ ಥರ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಂಗೇ ಮಾಡ್ಕೊಬೋದು. ನಾನು ನೆಕ್ಸ್ಟ್ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಇದು ಕ್ಲೀನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಮಾಡಿಟ್ಕೊತಾ ಇದ್ದೀನಿ ಇದನ್ನು. ಇನ್ನು ನೆಕ್ಸ್ಟು ರೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೈದಾ ಹಿಟ್ಟಿನ ಬೇಡ, ಹಂಗಾಗಿ ಗೋಧಿ ಹಿಟ್ಟಿಂದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಬೇಕು ಅಂತಂದರೆ ಮೈದಾ ಹಿಟ್ಟಲ್ಲಿ ಮಾಡ್ಕೊಬೋದು. ಮೈದಾ ಹಿಟ್ಟಿನಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಗೋಧಿ ಹಿಟ್ಟಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಆವಾಗಲೇ ಪನ್ನೀರ್ ಟಿಕ್ಕಾಗೆ ಅರ್ಧ ಮೊಸರು ಹಾಕಿದ್ದೆ, ಇನ್ನು ಮಿಕ್ಕಿದ ಅರ್ಧ ಮೊಸರನ್ನ ನಾನು ರೋಟಿ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. 1-2 ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಮೆತ್ತಗೆ ಚೆನ್ನಾಗಿ ಬರುತ್ತೆ. ನಾನೊಂದು 2 ಸ್ಪೂನ್ ಹಾಕ್ಕೊತೀನಿ ಸಾಕು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಉಪ್ಪು. ನನಗೆ ಆಚೆಗಡೆ ಹೋಟ್ಲಲ್ಲೆಲ್ಲ ಊಟ ಮಾಡೋಕ್ಕೆ ಹೋದಾಗ ರೋಟಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇವತ್ತು ರೋಟಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೋಟಿ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಕಲಿಸ್ಕೊಂಬಿಡೋಣ. ನಾವಿರೋದು ಇಬ್ಬರೇ, ಹಂಗಾಗಿ ಇನ್ನು ಮಕ್ಕಳು ಇನ್ನಿಬ್ಬರಿದ್ದಾರೆ, ಅವರು ಅಷ್ಟೊಂದು ತಿನ್ನಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ಏನು ಮಾಡ್ತಾಯಿಲ್ಲ, ಕಮ್ಮಿನೇ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಮತ್ತು ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನ ಇನ್ನೊಂದು ದಿವಸ ಮಾಡ್ಕೊಳ್ಳೋದು ಏನು ಬೇಡ ಅಂತ ಹೇಳ್ಬಿಟ್ಟು ಅವಾಗೇ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ಫ್ರಿಜ್ಜಲ್ಲಿಟ್ಟು ಎಲ್ಲ ಜಾಸ್ತಿ ಏನು ಮಾಡೋದಿಲ್ಲ ನಾನು. ಇನ್ನು ಇದನ್ನು ಫುಲ್ಲು ಕ್ಲೀನಾಗೆ ತೆಳ್ಳಗೆ ಕಲಿಸ್ಕೊಬೇಕು. ಜಾಸ್ತಿ ಗಟ್ಟಿ ಕಲಿಸ್ಕೊಂಡ್ಬಿಟ್ರೆ ಚಪಾತಿ ಯಾವುದು ಚೆನ್ನಾಗಿ ಬರೋಲ್ಲ. ಚಪಾತಿ ಆಗಲಿ ರೋಟಿ ಆಗಲಿ ಯಾವುದಾದ್ರೂ ಅಷ್ಟೇ, ಮತ್ತು ಪರೋಟ ಇದೆಲ್ಲದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡಿಕೊಂಡು ಕಲಿಸ್ಕೊಬೇಕು.
ಚೆನ್ನಾಗಿ ಮೆತ್ತಗಾಗುತ್ತೆ ಹಿಟ್ಟು. ನಾನು ಆ್ಯಕ್ಚುಲಿ ಕಲ್ಲ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಡ್ತಿದ್ದೆ. ಮತ್ತು ಇವಾಗ ಕೆಲಸ ಜಾಸ್ತಿ ಆಗಿಬಿಡುತ್ತೆ, ಅದ್ರ ಮೇಲೆ ಮಾಡಿಕೊಂಡು ಅದೆಲ್ಲ ತೊಳ್ಕೊಳೋಕ್ಕೆ ಲೇಟ್ ಆಗುತ್ತೆ. ಇವರು ಮಕ್ಕಳು ಇಬ್ಬರು ಮಲ್ಕೊಂಡಿದ್ದಾರೆ. ಅವಳು ಸ್ವಲ್ಪ ಆರಾಮಾಗಿದ್ದಾಳೆ. ನಾನು ಬೆಳಗ್ಗೆ ಹೇಳಿದ್ದೆ ಅಲ್ವಾ ಸ್ವಲ್ಪ ಕೆಮ್ಮಾಗಿದೆ ಅಂತ. ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿದ್ದಾಳೆ. ಶಿರಾಪೆಲ್ಲ ಹಾಕಿದ್ದೆ. ಮಲ್ಕೊಂಡಿದ್ದಾರೆ ಇಬ್ಬರು. ಅಷ್ಟೊತ್ತಿಗೆ ಇನ್ನೊಂದು ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಸ್ವಲ್ಪ ಮಾಡಿಟ್ಕೊಂಬಿಟ್ರೆ ಆಮೇಲೆ ಈಸಿ ಆಗುತ್ತೆ ನನಗೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಮೈದಾ ಹಿಟ್ಟಲ್ಲೇ ಮಾಡ್ಕೊಬೋದು. ಅದು ಸ್ವಲ್ಪ ಟೇಸ್ಟು ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಸಿಗುತ್ತೆ. ಇನ್ನು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಮೈದಾ ಹಿಟ್ಟು ಅದು ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳಿಗೆಲ್ಲ ಅಷ್ಟು ಮೈದಾ ಹಿಟ್ಟು ಒಳ್ಳೇದಲ್ವಲ್ಲ, ಅದಕ್ಕೆ ಇದರಲ್ಲಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ಇದಕ್ಕಿನ್ನ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಕ್ಲೀನಾಗಿ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಏಕೆ ಅಂತಂದರೆ ಆಮೇಲೆ ನಾವು ಏನು ಎಣ್ಣೆ ಹಾಕಿ ಬೇಯಿಸಲ್ವಲ್ಲ ರೋಟಿನ, ಚಪಾತಿ ಥರ. ಹಂಗಾಗಿ ಫಸ್ಟೇ ಚೆನ್ನಾಗಿ ನೀಟಾಗೆಲ್ಲ ಎಣ್ಣೆ ಹಚ್ಚಿದ್ರೆ ಕ್ಲೀನಾಗಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಹಿಟ್ಟು. ಒಂದು ಕಾಟನ್ ಬಟ್ಟೆ ಇಲ್ಲ ಈ ಥರ ಗಾಳಿ ಹೋಗ್ದಲ್ಲೇ ಇರೋ ಥರ ಒಂದು ಪ್ಲೇಟು ಅಥವಾ ಬೌಲ್ ಏನಾದರೂ ಹಾಕಿ ಮುಚ್ಚಿಟ್ರೆ ಕ್ಲೀನಾಗಿ ನೆನ್ಕೊಳ್ಳುತ್ತೆ. ಇನ್ನು ನಾನು ಮೊನ್ನೆ ರಾಗಿದು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆ ಇಟ್ಬಿಟ್ಟು ಅದನ್ನು ಒಂದು ಬಟ್ಟೆಲಿ ಕಟ್ಟಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಎಲ್ಲ ಈಚೆ ಕಾಣಿಸ್ತಾ ಇದೆ. ಇವತ್ತಾಗಲ್ಲ, ನೆಕ್ಸ್ಟು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಟೈಮ್ ಇದ್ದಾಗ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಇಲ್ಲ 1-2 ಸ್ಪೂನ್ ಎಣ್ಣೆ, 1 ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಫ್ರೈ ಆಗಬೇಕು. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಕ್ಲೀನಾಗಿ ಹುರ್ಕೊಬೇಕು. ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ, ಅಲ್ಲಿ ತನಕ ಕ್ಲೀನಾಗಿ ಹುರ್ಕೊಬೇಕು. ಇದನ್ನು ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು 1-2 ಪೀಸ್ ಚಕ್ಕೆ, 1-2 ಇಲ್ಲ 3 ಲವಂಗ, ಇದಿಷ್ಟು ಹುರಿದು ಇದನ್ನು ಹುರಿದಿರೋದನ್ನ ಎತ್ತಿಟ್ಕೊಂಡು ನೆಕ್ಸ್ಟ್ ಇದಾದಮೇಲೆ ಟೊಮೊಟೊನ ಆಮೇಲೆ ಹುರ್ಕೊಬೇಕು. ಇದ್ರ ಜೊತೆಲೇ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ಅಷ್ಟು ಕ್ಲೀನಾಗಿ ಚೆನ್ನಾಗಲ್ಲ. ಹಂಗಾಗಿ ನಾನು ಸಪ್ರೇಟಾಗಿ ಹುರ್ಕೊತೀನಿ ಅದನ್ನ. ಟೊಮೊಟೊ ಅಷ್ಟೇ 1 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಲೀನಾಗೆ ಹುರ್ಕೊಬೇಕು. ನಾನು ಬಟಾಣಿನ ಯಾವಾಗಲೂ ಕಾಳು ತೊಗೊಂಬಂದು ಮಾಡ್ತಾಯಿದ್ದೆ. ಇದು ಫಸ್ಟ್ ಟೈಮ್ ಈ ಥರ ಸುಲ್ದಿ ಕವರಲ್ಲಿ ಇಕ್ಕಿರೋ ತೊಗೊಂಬಂದಿರೋದು. ಎಲ್ಲೂ ಸಿಗಲಿಲ್ಲ ಅಂಥೇಳಿ ನೋಡೋಣ ಅಂತ ತೊಗೊಂಡ್ರೆ ಇದು ಕವರ್ ಬಿಚ್ಚಿ ನೋಡಿದರೆ ಗೊತ್ತಾಗ್ತಾ ಇದೆ ಎಲ್ಲ ಕಲರ್ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ. ನೋಡಿ ಇದೆಷ್ಟು ಸಿಪ್ಪೆ ಎಲ್ಲ ಕಲರ್ ಇದೆ. ಅದಕ್ಕೆ ಬೇಡ ಇದು ಅಂಥೇಳಿ ಒಂದು ಸ್ವಲ್ಪ ತೊಗೊಂಬಂದಿದ್ದೀನಲ್ಲ, ಹಂಗಾಗಿ ಒಂದು ಸ್ವಲ್ಪ ಹಾಕೋಣ ಅಂತ ಸಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊತೀನಿ. ಇದಿಷ್ಟು ಹಾಕೋಕ್ಕೆ ಹೋಗಲ್ಲ, ಸುಮ್ಮನೆ ಮಕ್ಕಳಿಗೆಲ್ಲ ಕಲರು ಜಾಸ್ತಿ ಒಳ್ಳೇದಲ್ವಲ್ಲ. ಏನೋ ಸಿಕ್ತಲ್ಲ ಅಂಥೇಳಿ ತೊಗೊಂಡು ಬಂದರೆ ಇದು ನೋಡಿದರೆ ಈ ಥರ ಆಗ್ಬಿಟ್ಟಿದೆ. ಇನ್ನು ಈ ಟೊಮೊಟೊ ಎಲ್ಲ ಕ್ಲೀನಾಗಿ ಫುಲ್ಲು ಮೆತ್ತಗೆ ಚೆನ್ನಾಗಿ ಬಂದಿದೆ. ಇದನ್ನು ಎಲ್ಲ ಕ್ಲೀನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಆಡಿಸ್ಕೊತೀನಿ. ಬಿಸಿ ಇದ್ದಾಗಲೇ ಯಾವತ್ತೂ ಮಿಕ್ಸಿನಲ್ಲಿ ಆಡ್ಸೋಕೆ ಹೋಗಬಾರ್ದು, ಮಿಕ್ಸಿ ಬೇಗ ಜಾರೆಲ್ಲ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಆಡಿಸ್ಕೊಬೇಕು. ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಇನ್ನು ಪನ್ನೀರು ನನಗಂತೂ ಜಾಸ್ತಿ ಗ್ರೇವಿನಲ್ಲಿ ಇಷ್ಟ ಆಗೋದು ಅಂದರೆ ಪನ್ನೀರಿಂದೆ. ನಿಮ್ಗೆ ಯಾವುದು ಗ್ರೇವಿ ಇಷ್ಟ ಆಗುತ್ತೆ
ಕಾಮೆಂಟ್ ಮಾಡಿ ತಿಳಿಸಿ. ಇದು ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಬೇರೆದಕ್ಕಿಂತ ಸ್ವಲ್ಪ ಇದು ನನಗಿಷ್ಟ ಆಗುತ್ತೆ, ಹಂಗಾಗಿ ನಾನು ಇದು ತೊಗೊಂಡು ಬಂದಿದ್ದೀನಿ. ಹಾಗೆ ಬೇಕಿದ್ದರೂ ಹಾಕ್ಕೊಬೋದು. ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಬೇಗ ಮೆತ್ತಗಾಗಲ್ಲ, ಅದು ಒಳಗಡೆ ಗ್ರೇವಿ ಒಳಗಡೆ ಇದ್ದಾಗ ಬೇಗ ಮೆತ್ತಗಾಗಲ್ಲ ಅಂತ ಸ್ವಲ್ಪ ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ಬೇಗ ಮೆತ್ತಗಾಗಲ್ಲ ಅಂಥೇಳಿ ಫ್ರೈ ಮಾಡಿ ಹಾಕ್ಕೊತಾ ಇರೋದು. ಇದಾದಮೇಲೆ ಇದೇ ಬಾಣಲಿಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಈಗ ತಾನೇ ಜಸ್ಟ್ ಕಾಲ್ ಮಾಡಿದ್ರು ಏನು ಊಟಕ್ಕೆ ಏನು ಮಾಡೋದು, ಹೊರಗಡೆ ಹೋಗೋದಾ ಏನು ಅಂತ. ನಾನೇನು ಹೇಳೋಕ್ಕೆ ಹೋಗಿಲ್ಲ, ನೋಡೋಣ ಅಂತ ಹೇಳಿದ್ದೀನಿ. ಬರ್ತಾರಂತೆ ಇನ್ನೊಂದು 7 o'clock ಬರ್ಬೋದು, ಗೊತ್ತಿಲ್ಲ. ಟೈಮಿಂಗ್ಸ್ ಕರೆಕ್ಟಾಗಿ ಇರಲ್ಲ ಯಾವತ್ತೂ ಅವ್ರದ್ದು, ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಆ ಟೈಮಿಂಗ್ಸು ಸೆಟ್ ಆಗುತ್ತೋ ಇಲ್ವೋ ನೋಡಬೇಕು. ಜೀರಿಗೆ, ಅದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಸಣ್ಣಗೆ ಹೆಚ್ಚಿರೋದು ಒಂದು ಅರ್ಧ ಈರುಳ್ಳಿ ಅಷ್ಟೇ, 1 ಇಲ್ಲ ಅರ್ಧ ತೊಗೊಂಡಿದ್ದೀನಿ ನಾನು. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ. ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ಖಾರ ಹಾಕ್ಕೊಬೋದು. ನಾನು ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ, ಇನ್ನು ಎಷ್ಟು ತಿನ್ನೋದೇ ಇಲ್ಲ ಖಾರ, ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ. ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಅದೇನಾದರೂ ಅದು ಹಂಗೆ ಬೇಗ ಹಾಕ್ಬಿಟ್ರೆ ಅದು ಸ್ಮೆಲ್ಲು ಚೆನ್ನಾಗಿ ಬರೋಲ್ಲ ಟೇಸ್ಟಲ್ಲಿ, ಹಾಗಾಗಿ ಕ್ಲೀನಾಗಿ ಫಸ್ಟು ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಹಾಕಬೇಕು. ಇನ್ನು ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೊತಿದ್ದೀನಿ, ನೀರೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದು ಆವಾಗಲೇ ನಾವು ಖಾರದ ಪುಡಿ ಅದೆಲ್ಲ ಮಸಾಲೆ ಐಟಮ್ ಹಾಕ್ಕೊಂಡ್ವಲ್ಲ, ಆವಾಗ ಹಾಕ್ಕೊಳ್ಳುವಾಗ ಯಾವಾಗಲೂ ಸ್ವಲ್ಪ ಲೋ ಫ್ಲೇಮಲ್ಲೇ ಹಾಕ್ಕೊಬೇಕು, ಇಲ್ಲ ಅಂತಂದರೆ ಅದೆಲ್ಲ ಸೀದಂಗೆ ಆಗ್ಬಿಡುತ್ತೆ. ಹಂಗಾಗಿ ಸ್ಟವ್ನ ಕಮ್ಮಿ ಮಾಡಿ ಹಾಕ್ಕೊಂಡ್ರೆ ಅದು ಸೀದಂಗೆ ಆಗಲ್ಲ. ಇನ್ನು ಇದು ಸ್ವಲ್ಪ ಲೈಟಾಗಿ ಕುದಿ ಬರ್ತಾ ಇರುತ್ತೆ, ಸ್ವಲ್ಪ ಸ್ಟವ್ನ ಒಂದು ಮೀಡಿಯಮ್ಗೆ ಇಟ್ಕೊಂಡ್ಬಿಟ್ಟು ಕುದಿಸ್ಕೊಬೇಕು. ಕ್ಲೀನಾಗಿ ಚೆನ್ನಾಗಿ ಕುದಿಬೇಕು ಇದೆಲ್ಲ. ನೀರು ಗ್ರೇವಿ ಎಷ್ಟು ತೆಳ್ಳಗೆ ಬೇಕು ಅಥವಾ ತಿಕ್ಕಾಗಬೇಕು ಅಂತ ಅಂದರೆ ನೋಡ್ಕೊಂಡು ನೀಟಾಗಿ ಹಾಕ್ಕೊಬೇಕು. ನಾನು ಸ್ವಲ್ಪ ತಿಕ್ಕಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗಟ್ಟಿ ಇರಲಿ ಅಂತ ಇವತ್ತು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇದಾದಮೇಲೆ ಕ್ಲೀನಾಗಿ ಎಲ್ಲ ಕುದಿ ಬಂದಾದಮೇಲೆ ಲಾಸ್ಟಲ್ಲಿ ಪನ್ನೀರು ಮತ್ತು ಏನು ಬಟಾಣಿ. ನಾನು ಬಟಾಣಿ ಬೇಡ ಅಂತ ಅಂದ್ಕೊಂಬಿಟ್ಟಿದ್ದೀನಿ, ಸುಮ್ಮನೆ ಅದು ಹಾಕೋದೇ ಬೇಡ ಅಂತ. ಅದೆಷ್ಟೊಂದು ಕಲರ್ ಇದೆ, ಕೈಯೆಲ್ಲ ಕಲರ್ ಆಗ್ತಾಯಿದೆ, ಅದು ಹಾಕಿ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಬೇಡ ಅಂದ್ಕೊಂಡಿದ್ದೀನಿ. ಏನೋ ಆಚೆಗಡೆ ಗೊತ್ತಿಲ್ಲದಲ್ಲೇ ತಿಂದು ಬಂದುಬಿಡ್ತೀವಿ, ಗೊತ್ತಾಗಲ್ಲ. ಇಲ್ಲಿ ನಮಗೆ ಗೊತ್ತಿದ್ದೂ ಹಾಕ್ಕೊಂಡು ತಿನ್ನೋದು ಬೇಡ ಅಂಥೇಳಿ ಹಾಕ್ಕೊತಾ ಇಲ್ಲ ಅದನ್ನ. ನೀವೇನಾದರೂ ಮಾಡುವಾಗ ಜಾಸ್ತಿ ಏನಾದರೂ ನೀರಾಗೋಯ್ತು ಅಂತ ಅಂದರೆ 1 ಸ್ಪೂನು ಕಾರ್ನ್ ಪೌಡ್ರ್ ಬರುತ್ತಲ್ಲ, ಕಾರ್ನ್ ಪೌಡ್ರು, ಅದನ್ನು 1 ಸ್ಪೂನ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಂಡ್ರೆ ಅದು ಗ್ರೇವಿ ಎಲ್ಲ ತಿಕ್ನೆಸ್ಸಾಗಿ ಬರುತ್ತೆ. ಕಸೂರಿ ಮೆಂತ್ಯ, ಇದು ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಇದೇ ಜಾಸ್ತಿ ಟೇಸ್ಟ್ ಕೊಡೋದು, ಈ ರೆಸ್ಟೋರೆಂಟ್ ಸ್ಟೈಲು ಫುಡ್ಗೆಲ್ಲ ಜಾಸ್ತಿ ಟೇಸ್ಟ್ ಕೊಡೋದು ಅಂದರೆ ಕಸೂರಿ ಮೆಂತಿ, ಹಂಗಾಗಿ ಜಾಸ್ತಿ ಇದು ಚೆನ್ನಾಗಿ ಅನಿಸುತ್ತೆ. ಗ್ರೇವಿ ಮಾಡುವಾಗ ಯಾವಾಗಲೂ ಸ್ಟಾರ್ಟಿಂಗಲ್ಲೇ ಮಾಡಿ ಇಟ್ಕೊಂಡ್ಬಿಟ್ರೆ ತಣ್ಣಗಾದಾಗಲೇ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಎಷ್ಟು ತಣ್ಣಗಾಗ್ತಾ ಹೋಗುತ್ತೋ ಅಷ್ಟು ಟೇಸ್ಟ್ ಕೊಡುತ್ತೆ. ಬಿಸಿದೇ ಮಾಡ್ಕೊಂಡು ಬಿಸಿದೇ ತಿಂದರೆ ಅದು ಟೇಸ್ಟ್ ನಿಜ ಕೊಡೋದಿಲ್ಲ. ನಾನು ಎಷ್ಟೊಂದು ಸರ್ತಿ ನೈಟ್ ಮಾಡಿರ್ತೀವಿ, ಬೆಳಗ್ಗೆ ಏನಾದರೂ ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನು ತಿಂದರೆ ನೈಟ್ಗಿಂತ ಬೆಳಗ್ಗೆದೇ ಸಖತ್ ಟೇಸ್ಟ್ ಇರುತ್ತೆ. ಅದಕ್ಕೆ ಫಸ್ಟೇ ಮಾಡಿಟ್ಕೊಬೇಕು. ಯಾವಾಗಾದರೂ ಊಟ ಮಾಡೋಕ್ಕೂ ಮುಂಚೆನೇ ನಾವು ಹಿಂದೆನೇ ಮಾಡ್ತೀವಿ ಅಂದರೆ ಅದು ಟೇಸ್ಟೇ ಸಿಕ್ಕಿರಲ್ಲ. 1 hour 2 hour ಫುಲ್ ಕೂಲ್ ಆದಮೇಲೆ ಆದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದೆಲ್ಲ ಫುಲ್ ಕ್ಲೀನಾಗಿ ಕುದ್ದಿದೆ, ಇದಕ್ಕೆ ನೆಕ್ಸ್ಟ್ ಪನ್ನೀರ್ ಹಾಕ್ಕೊತಿದ್ದೀನಿ. ಪನ್ನೀರ್ ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸೋದು ಬೇಕಾಗಿರಲ್ಲ, ಬೇಗ ಆಫ್ ಮಾಡ್ಕೊಂಬಿಡ್ತೀನಿ.
ಫ್ರೆಶ್ ಕ್ರೀಮ್ ಬರುತ್ತೆ. ಇಲ್ಲ ಅಂತಂದರೆ ಮನೆಯಲ್ಲೇ ಹಾಲಿನ ಕೆನೆ ಇರುತ್ತಲ್ಲ, ಕೆನೆನಾದರೂ ಹಾಕ್ಕೊಬೋದು, ಇಲ್ಲ ಹಾಲಾದರೂ ಹಾಕ್ಕೊಬೋದು. ಇದು ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನಾನು ಮನೇಲಿ ಸ್ವಲ್ಪ ಕೆನೆ ತೆಗಿತಾ ಇರ್ತೀನಿ ಬೆಣ್ಣೆ ಮಾಡೋಕ್ಕೆ ಅಂತೇಳ್ಬಿಟ್ಟು. ಕೆನೆ ಇತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸೇಮ್ ಹೋಟೆಲ್ ಥರನೇ ಕಾಣಿಸ್ತಿದೆ. ನನಗಂತೂ ಈ ಥರ ಗ್ರೇವಿ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ತುಂಬ ಇಷ್ಟ. ಅದು ಮಾಡೋದ್ರ ಜೊತೆಗೆ ಅದು ಅದೇ ಟೇಸ್ಟ್ ಬರಬೇಕು. ಟೇಸ್ಟ್ ಬಂದಮೇಲೆ ನನಗದು ನಾನು ಮಾಡ್ತೀನಿ ಅನ್ನೋ ಒಂದು ಸಮಾಧಾನ ಸಿಗೋದು. ಹೋಟೆಲ್ಗೆ ಹೋದ್ಮೇಲೆ ಒಂದು ಗ್ರೇವಿ, ಒಂದು ರೋಟಿ ಮತ್ತು ಏನಾದರೂ ಸ್ಟಾರ್ಟರ್ಡ್ ಈ ಥರ ತೊಗೊತೀವಿ. ತೊಗೊಂಡಾದ್ಮೇಲೆ ಲಾಸ್ಟ್ ಒಂದು ರೈಸ್ ಬಂದೇ ಬರುತ್ತೆ. ಅದಕ್ಕೆ ನಾನು ಇವತ್ತು ಒಂದು ಸ್ವಲ್ಪ ರೈಸು ಇರಲಿ ಅಂತ ಹೇಳ್ಬಿಟ್ಟು ಗೀ ರೈಸ್ ಮಾಡೋಣ ಅಂದ್ಕೊಂಡು ಗೀ ರೈಸ್ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಇಷ್ಟು ಹಾಕ್ಕೊಂಡು ಗೀ ರೈಸ್ ಮಾಡೋದು ತುಂಬಾ ಈಸಿ, ಬೇಗ ಆಗೋಗ್ಬಿಡುತ್ತೆ. ಬಟ್ ಅದಕ್ಕೆ ಗ್ರೇವಿ ಬೇಕು ಅಂತ ಅಂದರೆ ಲೇಟ್ ಆಗುತ್ತೆ. ಬರೀ ಗೀ ರೈಸೇ ತಿನ್ಕೊತೀವಿ ಅಂದರೆ ಅರ್ಜೆಂಟಿಗೆ ಎಲ್ಲಾದರೂ ಹೋಗಿ ಬಂದಿರ್ತೀವಲ್ಲ, ಆವಾಗ ಮಾಡ್ಕೊಬೇಕು ಅಂತಂದರೆ ಈಸಿ ಆಗುತ್ತೆ ಬೇಗ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಮತ್ತು ಇದು ಕಲ್ಲುವ, 1-2 ಏಲಕ್ಕಿ ಮತ್ತು ಬಿರಿಯಾನಿದು ಎಲೆ ಬರ್ತಲ್ಲ ಅದು, ಇಷ್ಟು ಹಾಕಿ ಸ್ವಲ್ಪ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಮೆಣಸಿನ್ಕಾಯಿ, 1 ಈರುಳ್ಳಿ, ಇಷ್ಟಿದ್ರೆ ಸಾಕು. ಆರಾಮಾಗಿ ಗೀ ರೈಸ್ ಬೇಗ ರೆಡಿ ಆಗೋಗ್ಬಿಡುತ್ತೆ. ಉಪ್ಪು ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಆಗೋಯ್ತು, ಬೇಗ ಆಗುತ್ತೆ ಗೀ ರೈಸು. ಹೆಂಗಿದ್ರು ಗ್ರೇವಿ ಇತ್ತಲ್ವ ಅಂತ ನಾನು ಗೀ ರೈಸೇ ಮಾಡೋಣ ಅಂತ ಅಂದ್ಕೊಂಡು ಗೀ ರೈಸ್ ಮಾಡ್ತಾಯಿದ್ದೆ. ಇದು ಕುಕ್ಕರ್ನ ಮುಚ್ಚಿಬಿಟ್ಟು 1-2 ವಿಷಲ್ ಕೂಗಿಸ್ಬಿಟ್ರೆ ಆಗೋಯ್ತು. ಇನ್ನು ಇಷ್ಟೆಲ್ಲ ಮಾಡ್ಕೊಳೋಷ್ಟೊತ್ತಿಗೆ ಇದು ಫುಲ್ಲು ಕ್ಲೀನಾಗಿ ರೆಡಿಯಾಗಿತ್ತು. ನೆಕ್ಸ್ಟ್ ಇದನ್ನು ಒಂದೊಂದೇ ತೊಗೊಂಡು ಕಡ್ಡಿ ಚುಚ್ಕೊಂಬಿಡೋಣ. ಈ ಥರ ಸಿಗುತ್ತೆ ಹೊರಗಡೆ, ತೊಗೊಬೋದು. ಆಮೇಲೆ ಪನ್ನೀರ್, ರೂಮಲ್ಲೇ ಒಂದೊಂದ್ರೆ 3 ಪನ್ನೀರ್ ಇದೆ. ಈ ಥರ 3 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಸ್ಟವ್ ಮೇಲೆ ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋಣ. ಈ ಥರ ಒಲೆನಲ್ಲಿ ಸುಟ್ಟಿದ್ದು, ಒಲೆನಲ್ಲಿ ಬೆಂದಿದ್ದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾವುದೇ ಒಂದು ಡಿಶ್ ಮಾಡಿದ್ರೂ, ಒಂದು ಬದನೆಕಾಯಿನ ಒಲೆನಲ್ಲಿ ಸುಟ್ಬಿಟ್ಟು ಈ ಥರ ಡೈರೆಕ್ಟಾಗಿ ಬೆಂಕಿಲಿ ಸುಟ್ಬಿಟ್ಟು ಮಾಡಿದರೆ ಅದು ಅಷ್ಟೇ ಫುಲ್ ಟೇಸ್ಟ್ ಇರುತ್ತೆ. ಅದೇ ಥರ ಇದು ಸಖತ್ ಟೇಸ್ಟ್ ಆಗುತ್ತೆ. ಇದು ತೋರಿಸ್ತಿರ್ತಾರ. ಅವ್ನ ಫೇವ್ರೆಟ್ಟು, ಅವ್ನು ಎದ್ಬಿಟ್ಟಿದ್ದಾನೆ, ಅದಕ್ಕೆ ಕರೆಕ್ಟಾಗಿ ಟೈಮ್ಗೆ ಎದ್ದಿದ್ದಾನೆ ನೋಡೋಕ್ಕೆ. ತವಾನಲ್ಲಿ ಈ ಥರ ಇಟ್ಬಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗುತ್ತೆ. ಸೊಪ್ಪೇನು ಬೇಡ ಹಾಕ್ಕೊಳ.
ನೆಕ್ಸ್ಟ್ ಇದನ್ನು ಈ ಥರ ಒಂದು ಸರ್ತಿ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ. ನಾವು ಅದರಲ್ಲಿ ಅಷ್ಟೇ ಮಾಡ್ಕೊಂಡು ತಿಂತೀವಿ ಅಂದರೆ ಈ ಟೇಸ್ಟ್ ಸಿಗೋದೇ ಇಲ್ಲ. ಆಮೇಲೆ ಪನ್ನೀರ್ ಅದಾಗೆ ಕ್ಲೀನಾಗಿ ತಿರ್ಕೊತಾ ಇದೆ. ನೋಡ್ತಾ ಇದ್ದರೆ ಸಾಕು ತಿನ್ನಬೇಕು ಅಂತ ಅನ್ನಿಸ್ತಿದೆ ನನಗೆ ಇವಾಗಲೇ. ವೆಯ್ಟ್ ಮಾಡಬೇಕು. ಬಟ್ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಫ್ಲವರಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಮಗನಿಗೆ ಈ ಥರದ್ದೆಲ್ಲ ಮಾಡಬೇಕು ಅಂತಲೂ ತುಂಬ ಇಷ್ಟ. ಈ ಚಿಕ್ಕ ಮಕ್ಕಳಿಗೆ ಒಂಥರ ಏನಾದರೂ ಡಿಫ್ರೆಂಟಾಗಿರಬೇಕು, ಬಲೂನ್ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಏನಾದರೂ ನೋಡ್ತಾ ಇದ್ದರೆ ಅವ್ರಿಗೊಂಥರ ಇಷ್ಟ ಆಗುತ್ತೆ. ಅವ್ನು ನನಗೊಂದು ರೋಸ್ ಕೊಡೋಕ್ಕೆ ಅಂತ ಬರ್ತಾನೆ. ನಾನು ಅರ್ಜೆಂಟಲ್ಲಿ ಗೊತ್ತೇ ಆಗೋಲ್ಲ, ಹಂಗೆ ಹೋಗ್ಬಿಡ್ತೀನಿ. ತುಂಬ ಬೇಜಾರಾಯಿತು. ಈ ವಿಡಿಯೋ ನೋಡುವಾಗಲೇ ಗೊತ್ತಾಗಿದ್ದು ನನಗೆ ಅವನಷ್ಟು ಫೀಲ್ ಮಾಡ್ಕೊಂಡು ಕೊಡ್ತಾ ಇದ್ದಾನೆ ಅಂತ. ನನಗೆ ಇವಾಗ ಅನ್ನಿಸ್ತಿದ್ದೆ ಇಸ್ಕೊಬೇಕಿತ್ತಲ್ವ ನಾನು ಅಂತ. ಆವಾಗ ನನಗೆ ಗೊತ್ತಾಗಲಿಲ್ಲ, ಅರ್ಜೆಂಟಲ್ಲಿ ನಾನು ಹಂಗೆ ಹೋಗ್ಬಿಟ್ಟಿದ್ದೀನಿ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು. ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಆಚೆ ಹೋಗಿ ಊಟ ಮಾಡೋಣ ಅಂತೇಳಿದರು. ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹ್ಞೂ ಅಂತೇಳಿದ್ದೆ. ಇನ್ನು ಬರೋ ಅಷ್ಟೊತ್ತಿಗೆಲ್ಲ ಸರ್ಪ್ರೈಸಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಫ್ಲವರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕ್ಯಾಂಡಲ್ ಇಟ್ಬಿಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡ್ಕೊತಾ ಇದ್ದೆ. ನನ್ನ ಮಗನಿಗೆ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಅಂತಂದರೆ ಫುಲ್ ಖುಷಿ ಇರುತ್ತೆ ಅವನಿಗೆ. ಅವನ ಮುಖದಲ್ಲಿರೋ ಖುಷಿ ನೋಡೋಕ್ಕೆ ಸಾಕಾಗಲ್ಲ, ಅಷ್ಟು ಖುಷಿ ಇರುತ್ತೆ ಅವನಿಗೆ. ನೆಕ್ಸ್ಟ್ ಇದೆಲ್ಲ ಡೆಕೋರೇಷನ್ ಮಾಡಿಟ್ಟಾದಮೇಲೆ ಲಾಸ್ಟಲ್ಲಿ ರೋಟಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೇನೆಲ್ಲ ಮುಗ್ದಿತ್ತಲ್ವ, ಲಾಸ್ಟಲ್ಲಿ ನಾನು ಬರ್ತೀನಿ ಅಂತ ಫೋನ್ ಮಾಡಿದರು. ಹಾಗಾಗಿ ಇದೊಂದು ಮಾಡಿಟ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಾನು ಈ ರೋಟಿ ಕಲಸಿಕ್ಕಿದ್ನಲ್ಲ ಅದನ್ನು ಸ್ವಲ್ಪ ದಪ್ಪಗೆ ಹರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮೇಲೆ ಇನ್ನೊಂದು ಸರ್ತಿ ಉತ್ಕೊಂಬಿಟ್ಟು ಅದಾದಮೇಲೆ ನಾವು ಉಲ್ಟಾ ಇರುತ್ತಲ್ಲ, ಉಲ್ಟಾ ಅದಕ್ಕೆ ಸ್ವಲ್ಪ ನೀರು ಹಚ್ಬಿಟ್ಟು ಹಂಚಿನ ಮೇಲೆ ಹಾಕಿ ಅದು ಸ್ವಲ್ಪ ಬೆಂದಾದಮೇಲೆ ನೆಕ್ಸ್ಟ್ ಅದನ್ನು ಹಂಚನ್ನ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊಬೇಕು. ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿ ರೋಟಿ ಬರುತ್ತೆ. ನಾನು ಯಾವಾಗ ಮಾಡಿದ್ರು ಇದೇ ಥರ ಮಾಡ್ಕೊಳ್ಳೋದು. ಸೇಮ್ ಟೇಸ್ಟು ರೆಸ್ಟೋರೆಂಟ್ ಇರುತ್ತಲ್ಲ ಅದೇ ಥರನೇ ಅನಿಸುತ್ತೆ. ಈ ಥರ ಫುಲ್ಲು ಬೆಂಕಿನಲ್ಲಿ ಅದನ್ನು ಉಲ್ಟಾ ಬೇಯಿಸ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬಟರ್ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಎಣ್ಣೆನಾದರೂ ಹಾಕ್ಕೊಬೋದು. ನಾನು ಸ್ವಲ್ಪ ಬಟರ್ ಹಾಕ್ಕೊಂಡೆ. ಅವರಿಗೆ ಬಟರ್ದು ನಾನಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟರ್ ತೊಗೊಂಡು ಬಂದಿದ್ನಲ್ಲ ಅದನ್ನು ಬಟರ್ ಹಾಕ್ಕೊಂಡೆ. ನೋಡಿ ಫುಲ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದುಬಿಟ್ಟಿದೆ ರೋಟಿ ಅಂತೂ. ಚೆನ್ನಾಗಿ ಅನಿಸುತ್ತೆ. ಈ ಥರ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಲ್ವ, ನಾನು ಮಧ್ಯಾಹ್ನನೇ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇದು ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಜಾಸ್ತಿ ಇನ್ನೂ ಫ್ರೀಝರಲ್ಲಿ ಇನ್ನೂ ಜಾಸ್ತಿ ಹೊತ್ತಿದ್ದಿದ್ರೆ ಇನ್ನೂ ಗಟ್ಟಿಗಿರ್ತಿತ್ತು. ಅದು ಸ್ವಲ್ಪ ನೀರು ಅನ್ನಿಸ್ತಾ ಇತ್ತು. ಅದು ಗ್ಲಾಸ್ ಬೌಲಲ್ಲಿ ಅಥವಾ ಯಾವುದಾದ್ರೂ ಪಿಂಗಾಣಿ ಇದ್ರಲ್ಲಿ ಹಾಕಿದರೆ ಕ್ಲೀನಾಗಿ ಬಿಟ್ಕೊತಾ ಇತ್ತು ಅನಿಸುತ್ತೆ. ನಾನು ಪ್ಲಾಸ್ಟಿಕ್ಕಲ್ಲಿ ಹಾಕ್ಬಿಟ್ಟಿದ್ನಲ್ಲ, ಅದು ಸ್ವಲ್ಪ ಹಿಂಗೆ ಹಾಕಿದಾಗ ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಹಂಗಾಗಿ ಅದು ಸ್ವಲ್ಪ ಎಲ್ಲ ಟೈಮ್ ತೊಗೊಂಡಿದ್ದಕ್ಕೆಲ್ಲ ಲಿಕ್ವಿಡ್ ಎಲ್ಲ ನೀರು ಥರ ಬಂದುಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಸ್ವಲ್ಪ ಗ್ಲಾಸಿಂದು ಇಲ್ಲ ಪಿಂಗಾಣಿದು ಈ ಥರ ಹಿಂಗೆ ನಾವು ಹಾಕಿದ ತಕ್ಷಣ ಅದು ಫುಲ್ ಕ್ಲೀನಾಗಿ ಬಿಟ್ಕೊಬೇಕು. ಆ ಥರ ಬೌಲಲ್ಲಿ ಹಾಕ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ನೆಕ್ಸ್ಟ್ ಎಲ್ಲ ರೆಡಿ ಆಗಿತ್ತು. ಇದಿಷ್ಟೆಲ್ಲ ಮಾಡೋ ತನಕ ಮಗಳು ಮಲ್ಕೊಂಡಿದ್ಲು ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡಿ. ಮಧ್ಯಾಹ್ನನೇ ಅವನ್ನ ಕರ್ಕೊಂಡು ಬರೋಕ್ಕೆ ಹೋದಾಗ ಅವಳು ಎದ್ದಿದ್ಲು. ಅವನ್ನ ಕರ್ಕೊಂಡು ಬಂದಾದಮೇಲೆ ಅವ್ರಿಗೆ ಇಬ್ಬರಿಗೂ ಸ್ವಲ್ಪ ಊಟ ಮಾಡಿಸಿ ನೆಕ್ಸ್ಟ್ ಅದಾದಮೇಲೆ ಅವಳನ್ನ ಮತ್ತೆ ಮಲಗಿಸಿ ಅವನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಧ್ಯಾಹ್ನ. ಇನ್ನು ನೆಕ್ಸ್ಟು ನಾನು ಪನ್ನೀರ್ ಟಿಕ್ಕಾ ಮಾಡೋ ಟೈಮಲ್ಲಿ ಎದ್ದಿರ್ತಾನೆ. ಆವಾಗ ಅವಳು ಇನ್ನೂ ಸ್ವಲ್ಪ ಹೊತ್ತು ಮಲಗಿರ್ತಾಳೆ. ಇನ್ನು ಚಿಕ್ಕ ಮಗುನ ಇಟ್ಕೊಂಡು ಇದೆಲ್ಲ ಮಾಡೋ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನು ಎಲ್ಲ ವೀಡಿಯೋದಲ್ಲೇ ಹೇಳಿದಾಗೆ ಯಾವುದೇ ಒಂದು ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟನೂ ಕೂಡ ಇಷ್ಟ ಆಗುತ್ತೆ. ಮಲ್ಕೊಂಡಿದ್ಲು. ಲಾಸ್ಟ್ ಇನ್ನೇನು ಎಲ್ಲ ಆಗೋ ಟೈಮಲ್ಲಿ ಎದ್ದು ಆಮೇಲೆ ನನಗೆ ಈಸಿ ಆಯಿತು. ಕ್ಯಾಂಡಲ್ ಒಂದು ಹಚ್ತಾ ಇದ್ವಿ. ಅಷ್ಟೊತ್ತಿಗೆ ಅವರಪ್ಪ ಬಂದಿದ್ದರು. ಅದಕ್ಕೆ ವೆಯ್ಟ್ ಮಾಡಪ್ಪ ಅಂತ ಹೇಳ್ತಾ ಇದ್ದಾನೆ. ಬಿಡು. ಹಾಂ ಓಹ್ ಒಳ್ಳೆ ಡಿಶ್ಶು.
ನೋಡು ಹೆಂಗ್ ಬೇಗ ರೆಡಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಮೋರ್ ಹ್ಯಾಪಿ ಆ್ಯನಿವರ್ಸರಿ. ಫಸ್ಟ್ ಯಶ್ವಿಕಿಗೆ ತಗೊಂಡಪ್ಪ ಯಶ್ವಿ ನೀತಿನಪ್ಪ. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಅವಳಿಗೆ ಸ್ವಲ್ಪ ಯಾಕೋ ಸೈಲೆಂಟಾಗಿದ್ಲು, ಹಂಗಾಗಿ ನಮಗೆ ಅದು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ನಾವು ಯಾವಾಗಲೂ ಹೋಗೋ ಕ್ಲಿನಿಕಲ್ಲಿ ಹೋಗಿ ತೋರಿಸ್ಕೊಂಡು ಬಂದ್ವಿ. ಲಾಸ್ಟ್ ಟೈಮ್ ಏನು ಮೆಡಿಸಿನ್ ಇತ್ತು ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಏನೋ ಕೊಟ್ಟಿದ್ರು ಅಷ್ಟೇ. ಅದಕ್ಕೆ ಫಸ್ಟ್ ಸ್ವಲ್ಪ ಸ್ವೀಟ್ ಆದರೂ ತಿನ್ಕೊಂಡು ಹೋಗೋಣ, ನೆಕ್ಸ್ಟ್ ಬಂದು ಆಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಸ್ವೀಟು ತಿನ್ಕೊಂಡೋಗಿ ನೆಕ್ಸ್ಟ್ ಅದಾದಮೇಲೆ ತೋರಿಸ್ಕೊಂಡು ಬಂದಾದಮೇಲೆ ಆಮೇಲೆ ಊಟ ಮಾಡ್ಕೊಂಡ್ವಿ. ಬಟ್ ಊಟ ನನಗೆ ಅಷ್ಟು ಊಟ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲೇ ಇಲ್ಲ. ಏಕೆಂದರೆ ಅವಳು ಸುಮ್ಮನೆ ಅಳ್ತಾನೆ ಇರ್ತಿದ್ಲು. ಅವಳಿಗೆ ಒಂದು ಸ್ವಲ್ಪ ಇರಿಟೇಷನ್ ಆಗ್ತಿತ್ತಲ್ವ, ಈ ಕೋಲ್ಡ್ ಕೆಮ್ಮೆಲ್ಲ ಆದರೆ ಮಕ್ಕಳಿಗೆ ತುಂಬಾ ಹಿಂಸೆ ಅನಿಸ್ತಾ ಇರುತ್ತೆ. ಹಾಗಾಗಿ ಅವಳು ಅಳ್ತಾ ಇರ್ತಿದ್ಲು, ನನ್ನ ಹತ್ರನೇ ಇರಬೇಕು ಅನ್ನೋ ಥರ ಇದು ಮಾಡ್ತಾಯಿದ್ಲು. ಮಕ್ಕಳೇ ಅಷ್ಟಲ್ವಾ, ಜಾಸ್ತಿ ಅಪ್ಪಂಗಿಂತ ಅಮ್ಮನ್ನೇ ಹಚ್ಕೊಳ್ಳೋದು ಜಾಸ್ತಿ. ನಾನು ಈ ವಿಡಿಯೋ ನೋಡ್ತಿರೋರ್ಗೆ ಹೇಳೋದು ಅಂತ ಅಂದರೆ ಒಂದೇ, ಹೆಣ್ಮಕ್ಳು ತುಂಬ ಕಷ್ಟಪಟ್ಟು ಎಷ್ಟೊಂದು ಎಫರ್ಟ್ ಹಾಕಿ ನಿಮಗೆ ಅಂತ ಒಂದು ಏನಾದರೂ ಒಂದು ಅಡುಗೆ ಪ್ರಿಪೇರ್ ಮಾಡಿರ್ತಾರೆ ಅಂದರೆ ಅದು ಚೆನ್ನಾಗಿರಲಿ ಬಿಡಲಿ, ಚೆನ್ನಾಗಿದೆ ಅಂತ ಹೇಳಿದರೆ ಅವ್ರಿಗೆ ಸ್ವಲ್ಪ ಖುಷಿ ಅನಿಸುತ್ತೆ. ಆ ಒಂದು ಖುಷಿನೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನು ಅಡುಗೆ ಚೆನ್ನಾಗಿತ್ತು ಅಂತಂದರೆ ಅದು ಹೇಳೋದೇನು ಬೇಕಾಗಿರಲ್ಲ, ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಊಟ ಹೆಚ್ಚಿಗೆ ಮಾಡಿದರೆ ಸಾಕು, ಟೇಸ್ಟು ರೆಸ್ಟೋರೆಂಟ್ ಥರ ಬಂದಿದೆ. ಅದರಲ್ಲೇ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ನಾವು ಮಾಡಿರೋ ಅಡುಗೆ ಚೆನ್ನಾಗಿದೆ ಅಂತ. ಬಟ್ ಏನಾದರೂ ಸ್ವಲ್ಪ ಹೇಳಿದರೆ ಅವ್ರಿಗೆ ಒಂದು ಅಡುಗೆ ಮಾಡಿರೋದ್ರಲ್ಲಿ ಸ್ವಲ್ಪ ಖುಷಿ ಸಿಗುತ್ತೆ ಅಲ್ವಾ. ಹಾಗಾಗಿ ಯಾರಾದರೂ ನಿಮಗೆ ಅಂತ ಮಾಡಿರ್ತಾರೆ ಅಂದರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಅಥವಾ ಚೆನ್ನಾಗಿದೆ ಅಂತ ಹೇಳಿದರೆ ಸಾಕು. ಇನ್ನು ಗಂಡ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫುಲ್ ಬ್ಯುಸಿನಲ್ಲೇ ಇರ್ತಾರೆ. ಟೆನ್ಷನ್ನು, ಕೆಲಸದ ಒತ್ತಡ ಎಲ್ಲ ತುಂಬ ಟೆನ್ಷನ್ ಇರುತ್ತೆ ಅವ್ರಿಗೆ. ಬಂದಿದ ತಕ್ಷಣ ಈ ಥರ ಅವ್ರಿಗೇನಾದರೂ ಅವ್ರಿಗೆ ಇಷ್ಟ ಆಗಿರೋದು ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ಖುಷಿ ಅನ್ನೋದು ಸಿಗುತ್ತೆ. ನಾವೇನಾದರೂ ಒಂದಿನ ಆಚೆಗಡೆ ಹೋಗಿ ಬಂದರೆ ಎಷ್ಟು ಸುಸ್ತಾಗುತ್ತೆ. ಇನ್ನು ಅಂಥದ್ರಲ್ಲಿ ಅವರು ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದಿನ ಹೊರ್ಗಡೆನೇ ಕೆಲಸ ಮಾಡ್ಕೊಂಡು ಬರೋರಿಗೆ ನಾವು ಈ ಥರ ಏನಾದರೂ ಒಂದು ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಅನಿಸುತ್ತೆ. ನೀವು ನಿಮಗೆ ಇಷ್ಟ ಆದವ್ರಿಗೆ ಇದೇ ಥರ ಸರ್ಪ್ರೈಸ್ ಕೊಡ್ತಾಯಿರಿ. ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಸರ್ಪ್ರೈಸ್ ಕೊಡಿ. ನಾವೀಗ ನಾವೆಲ್ಲ ಈ ಥರ ಮಾಡಿದ್ದೀವಿ ಅಂತ ನೀವು ಇದೇ ಥರ ಮಾಡಿ ಸರ್ಪ್ರೈಸ್ ಕೊಡಬೇಕು ಅಂತ ಏನಿರಲ್ಲ. ಏಕೆ ಅಂತಂದರೆ ಒಬ್ಬೊಬ್ಬರು ಮೈಂಡಲ್ಲಿ ಒಂದೊಂದು ಥರ ಥಿಂಕಿಂಗ್ ಇರುತ್ತೆ. ಒಬ್ಬರಿಗೆ ಹೊರಗಡೆ ಕರ್ಕೊಂಡು ಹೋಗೋದು ಇಷ್ಟ ಇರುತ್ತೆ, ಒಬ್ಬರಿಗೆ ಏನಾದರೂ ಸ್ಪೆಷಲಾಗಿ ಗಿಫ್ಟ್ ಕೊಡೋದು ಇಷ್ಟ ಇರುತ್ತೆ. ಅವ್ರ ಇಷ್ಟ ಕಷ್ಟನ ಅರ್ಥ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ನೀವು ಮಾಡಿಕೊಡಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಈ ಥರ ಮನೆಯಲ್ಲಿ ಚಿಕ್ಕದಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ನಿಮಗೆ ಯಾವ್ಯಾವ ಥರ ಬೇಕು ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಏನೇ ಕಷ್ಟ ಬಂದರೂ ಅದನ್ನು ನಗ್ನಗ್ತಾ ಫೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಲ್ಲ ಯಾರಿಗೆ ಇಷ್ಟ ಆಗಿದ್ರು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಮರೀದಲ್ಲೇ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ನಾನು ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.